ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಡಾರ್ಲಿಂಗ್ ಪ್ರಭಾಸ್ ರವರ ಜಿ ರಾಜ್ ಸಾಬ್ ಸಿನಿಮಾ ನೋಡ್ಕೊಂಬಂದೆ. ನಿನ್ನೆ ಪ್ರೀಮಿಯರ್ ಕೂಡ ಇತ್ತು, ದಾವಣಗೆರೆಯಲ್ಲಿ ಕೂಡ ನೋಡ್ಕೊಂಬಂದೆ. ಸಿನಿಮಾನ ನೋಡ್ಕೊಂಬಂದ್ಮೇಲೆ ನನಗೆ ಏನು ಅನ್ನಿಸ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟ್ರೈಲರ್ ನೋಡಿದಾಗ ನಮಗೆ ಇದೊಂದು ಪಕ್ಕಾ ಹಾರರ್ ಕಾಮಿಡಿ, ಒಂದೇನೋ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅಂತ ಫೀಲ್ ಆಗಿತ್ತು. ಆ ಫೀಲ್ನ ಟಚ್ ಮಾಡ್ತಾ ಅಥವಾ ಅದಕ್ಕಿಂತ ಡಿಸಪಾಯಿಂಟ್ ಮಾಡ್ತಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನೇ ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫಸ್ಟ್ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಮೊದಲನೇದಾಗಿ ನಮ್ಮ ಪ್ರಭಾಸ್ ಅವ್ರ ಬಗ್ಗೆ ಹೇಳಲೇಬೇಕು. ಮುಂಚೆ ಕಾಣಿಸ್ಕೊಳ್ತಾ ಇದ್ರಲ್ಲ ಅಂದರೆ ವಿಂಟೇಜ್ ಲುಕ್ಕು, ಆಮೇಲೆ ಬಾಡಿ ಲ್ಯಾಂಗ್ವೇಜು, ಸ್ವ್ಯಾಗು ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಕಾಮಿಡಿ ಟೈಮಿಂಗ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಭಾಸ್ ಫ್ಯಾನ್ಸಿಗಂತೂ ಈ ಸಿನಿಮಾ ಹಬ್ಬದ ರೀತಿಯಾಗಿ ಅನಿಸುತ್ತೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಈ ಸಿನಿಮಾ ಕಥೆ ಕಡೆ ಬರೋದಾದರೆ ಒಂದು ಅರಮನೆ ಇರುತ್ತೆ. ನೀವು ಟ್ರೈಲರಲ್ಲೆಲ್ಲ ನೋಡಿದಾಗೆ ಒಂದು ಅರಮನೆ ಇರುತ್ತೆ. ತನ್ನ ಮಂತ್ರವಾದಿ ಅಜ್ಜನನ್ನು ಹುಡುಕೊಂಡು ನಮ್ಮ ಹೀರೋ ಅಂದರೆ ಪ್ರಭಾಸ್ ಅವರು ಎಂಟ್ರಿ ಕೊಡ್ತಾರೆ. ಅಲ್ಲಿ ಇಲ್ಯೂಷನ್ ಮತ್ತು ಇಲ್ಯೂಷನ್ ಅನ್ನೋ ಎರಡು ಭ್ರಮೆಗಳ ಆಟ ನಡೆಯುತ್ತೆ. ಅದರಲ್ಲಿ ಯಾರು ಗೆಲ್ತಾರೆ, ಗೆದ್ದು ಹೊರಗೆ ಯಾರು ಬರ್ತಾರೆ ಅಂದರೆ ಆ ಟ್ರೈಲರಲ್ಲಿ ತೋರಿಸಿದಾಗ ಈ ಮನೆಯೊಳಗೆ ಹೋದರೂ ಹೊರಗೆ ಬಂದಿರೋ ಇತಿಹಾಸನೇ ಇಲ್ಲ ಅಂತ ಎಲ್ಲರೂ ತೋರಿಸಿದ್ದಾರೆ. ಅದೇ ರೀತಿಯಾಗಿ ನಡೀತಿರುತ್ತೆ. ಮನೆಯೊಳಗೆ ಹೋದವ್ರನ್ನೆಲ್ಲ ಹೊರಗೆ ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ. ಅವ್ರ ಅಜ್ಜ ಅಂದರೆ ಮೊಮ್ಮಗನ ಅಜ್ಜ ಹೊರಗಡೆ ಬಿಡ್ತಾನೆ ಇರಲಿಲ್ಲ. ಅದರಲ್ಲಿ ನಮ್ಮ ಪ್ರಭಾಸ್ರವರು ಗೆದ್ದು ಹೊರಗೆ ಬರ್ತಾರ ಅನ್ನೋದನ್ನ ನೀವು ಈ ಸಿನಿಮಾದಲ್ಲಿ ನೋಡಿ ತಿಳ್ಕೊಬಹುದು. ಅಷ್ಟೇ ಅಲ್ಲದೆ ಇದರಲ್ಲಿ ಒಂದು 7 ಚಕ್ರಾಸ್ ಅಂತ ಏನು ಕರಿತೀವಿ, ಅದ್ರ ಬಗ್ಗೆ ಅದ್ಭುತವಾಗಿ ತೋರಿಸಿದ್ದಾರೆ. ವಿಜುವಲಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದಿತ್ತು. ಕೆಲವೊಂದು ಕಡೆ ವಿಜುವಲ್ಸ್ ಏನಿದೆ VFX ವರ್ಕು, ಆಮೇಲೆ CGI ಕೆಲವೊಂದು ಸಲ ಎಲ್ಲೋ ಕಂಪ್ಯೂಟರ್ ಜನರೇಟೆಡ್ ಅಂತ ಕನ್ಫರ್ಮಾಗಿ ಗೊತ್ತಾಗುತ್ತೆ. ಅದು ಇನ್ನೊಂದು ಸ್ವಲ್ಪ ಬೆಟರಾಗಿ ಮಾಡ್ಬೋದಿತ್ತು. ಇಷ್ಟು ಟೈಮ್ ತೊಗೊಂಡಿದ್ರು ಇನ್ನೊಂದು ಸ್ವಲ್ಪ ಬೆಟರಾಗಿ ಮಾಡಿದರೆ ಇನ್ನೊಂದು ಸ್ವಲ್ಪ ಸಖತ್ತಾಗಿ ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅನಿಮಲ್ಸು ಅಂದರೆ ನಮ್ಮ ಮೊಸಳೆ ಏನು ತೋರಿಸಿದ್ದಾರೆ ಅದು ಒಂಥರ ಆರ್ಟಿಫಿಷಿಯಲ್ ಅನ್ನೋ ಫೀಲ್ ಆಗುತ್ತೆ. ನೋಡಿದ ತಕ್ಷಣ ಕಂಡುಹಿಡಿತಾರೆ ಎಲ್ಲ ಜನಗಳು. ಈಗೆಲ್ಲ ಅಷ್ಟು ಬುದ್ಧಿವಂತಿದ್ದಾರೆ ನಮ್ಮ ಜನಗಳು ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾದ ಡೈರೆಕ್ಟ್ರು ಅಂದರೆ ಮಾರುತಿ ಅವ್ರ ಬಗ್ಗೆ ಹೇಳಲೇಬೇಕು. ಅವರು ಸಿಂಪಲ್ ಆದಂತಹ ಲಾಜಿಕ್ನ ಯೂಸ್ ಮಾಡಿದ್ದಾರೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹಳೆ ಕಾಲದಲ್ಲೇ ಇದ್ದಾರೆ ಅಂತಂದೇ ಹೇಳ್ಬೋದು. ಯಾಕಂದರೆ ಸಿಂಪಲ್ ಆಗಿ ಒಂದು ಹೀರೋನ ಎಂಟ್ರಿ ಕೊಡ್ತಾರೆ, ಅದಾದಮೇಲೆ ಒಂದು ಫೈಟ್ ಕೊಡ್ತಾರೆ, ಅದಾದಮೇಲೆ ಒಂದು ಸಾಂಗ್ ಕೊಡ್ತಾರೆ. ಅದಷ್ಟೇ ಅಲ್ಲದೆ ಮತ್ತೆ ಹೀರೋನ ಎಂಟ್ರಿ ಕೊಡ್ತಾರೆ, ಅದಾದಮೇಲೆ ಅವ್ರಿಗೆ ಒಂದು ಸಾಂಗ್ ಕೊಡ್ತಾರೆ. ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಅಂತಂದು ಹೇಳ್ಬೋದು ಈ ಸಿನಿಮಾ ಪೂರ್ತಿ. ಅದು ನನಗೆಲ್ಲೋ ಒಂದು ಸ್ವಲ್ಪ ಬೇರೆ ಥರ ಇನ್ನೊಂದು ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದ್ರೆ ಸಖತ್ತಾಗಿ ಇರೋದು ಅಂತ ನನಗನ್ನಿಸ್ತು. ಅಷ್ಟೇ ಅಲ್ಲದೆ ಅರಮನೆ ಬಗ್ಗೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೆ ನಾನು. ಟ್ರೈಲರ್ ನೋಡಿದಾಗ ಆ ಟ್ರೈಲರಲ್ಲಿ ಆ ರೀತಿ ಇರುತ್ತೆ, ಈ ರೀತಿ ಇರುತ್ತೆ ಅಂತೆಲ್ಲ ತೋರಿಸಿದ್ರು. ಅದು ಆ ಟ್ರೈಲರ್ ಮಟ್ಟಕ್ಕೆ ರೀಚ್ ಆಗಿಲ್ಲ ನನಗೆ ಅಂತಂದು ಪರ್ಸ್ನಲಾಗಿ ನನಗೆ ರೀಚ್ ಆಗಲಿಲ್ಲ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾದ ಪೂರ್ತಿಯಾಗಿ ಹೇಳಬೇಕು ಅಂದರೆ ನನಗೆ ಈ ಸಿನಿಮಾ ಒಂದು ಬಿಲೋ ಆವ್ರೇಜ್ ಸಿನಿಮಾ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂದರೆ ಟ್ರೈಲರು ತೋರಿಸಿದಾಗ ಆ ರೀತಿ ಇರುತ್ತೆ, ಈ ರೀತಿ ಇರುತ್ತೆ ಅಂತೆಲ್ಲ ತೋರಿಸಿರ್ತಾರೆ. ಆ ಸಿನಿಮಾ ನೋಡಿದ ಮೇಲೆ ಆ ಮಟ್ಟಕ್ಕೆ ರೀಚ್ ಆಗಲಿಲ್ಲ ಅಂದರೆ ಬೇಜಾರಾಗೋದು ಖಂಡಿತ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಸಿನಿಮಾನ ಥಿಯೇಟ್ರಲ್ಲಿ ನೋಡಿದರೆ ಅಥವಾ ನೋಡೋಕ್ಕೆ ಇಷ್ಟಪಡೋರಾದರೆ ಒಂದು ಸಲ ಹೋಗಿ ನೋಡ್ಬೋದು. ಫ್ಯಾಮಿಲಿ ಜೊತೆ ಹೋಗಿ ನೋಡಬೇಕು ಅಂತ ಕೇಳೋದಾದರೆ ನೋಡ್ಬೋದು. ಅಂತ ಏನು ಹಾರರ್ ಅಂದರೆ ಆ ರೇಂಜಲ್ಲೇನು ಹಾರರ್ ಇಲ್ಲ ಈ ಸಿನಿಮಾದಲ್ಲಿ. ಒಂದು ಮೀಡಿಯಮ್ ಆಗಿ ಹಾರರ್ ಇದೆ. ಆ ರೀತಿಯಾಗಿ ಭಯ ಪಡಿಸೋ ಸೀನ್ಗಳೇನೂ ಇಲ್ಲ. ನಾನು ನೋಡಿದ ರೀತಿ ಪ್ರಕಾರ ಹೇಳೋದಾದರೆ ಎಲ್ಲ ಫ್ಯಾಮಿಲಿಗಳು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು ಅಂತ ಸಿನಿಮಾ ಇದು. ಪ್ರಭಾಸ್ ಅವರ ಆ್ಯಕ್ಟಿಂಗು ಈ ಸಿನಿಮಾದಲ್ಲಿ ಒಂದು ಚೇಂಜ್ ಓವರ್ ಕೊಡಿದೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ರೀಸೆಂಟ್ಲಿ ಬಂದಂತಹ ಸಲಾರ್ ಆಗಿರ್ಬೋದು, ಅದಕ್ಕಿಂತ ಬಂದಂತಹ ಆದಿಪುರುಷ್, ಅದೆಲ್ಲ ಜಾನರ್ಗಳನ್ನೆಲ್ಲ ಬಿಟ್ಟು ಒಂದು ಹೊಸ ರೀತಿಯ ಕಾನ್ಸೆಪ್ಟ್ನ ಪ್ರಭಾಸ್ ಅವರು ಆಯ್ಕೆ ಮಾಡ್ಕೊಂಡಿದ್ದು ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾನ ನೀವು ಪ್ರಭಾಸ್ ಫ್ಯಾನ್ಸ್ ಆಗಿ ನೋಡೋರಾದರೆ ಎಂಜಾಯ್ ಮಾಡಿ ನೋಡ್ತೀರಾ. ಒಬ್ಬ ಸಿನಿ ಪ್ರೇಕ್ಷಕರಾಗಿ ನೋಡೋಕೆ ಹೋಗಿದ್ರೆ ಅಂದರೆ ಸಿನಿಮಾಗಳನ್ನ ನೋಡೋರು ಇರ್ತೀರಲ್ಲ, ಅವ್ರನ್ನಾರು ಹೋಗಿ ನೋಡೋರಾದರೆ ಒಂದು ಬಿಲೋ ಆವ್ರೇಜ್ ಸಿನಿಮಾ ಅಂತ ನಿಮಗೆ ಅನಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾನ ನೀವೇನಾದರೂ ನೋಡಬೇಕು ಅಂದ್ಕೊಂಡ್ರೆ ಮಿಸ್ ಮಾಡದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳೆಲ್ಲ ರಿಲೀಸ್ ಆಗಿದೆ. ಕನ್ನಡದಲ್ಲೂ ಕೆಲವೊಂದು ಕಡೆ ಶೋಸ್ಗಳ ಕೊಟ್ಟಿದ್ದಾರೆ. ಕನ್ನಡದಲ್ಲೇ ಸಿಕ್ಕರೆ ನಿಮಗೆ ನೋಡಿ, ಇಲ್ಲ ಅಂದರೆ ತೆಲುಗು ಭಾಷೆ ಇದೆ, ತೆಲುಗು, ತಮಿಳು, ಹಿಂದಿ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಮಾಡಿದ್ದಾರೆ. ಆಲ್ಮೋಸ್ಟು ಕನ್ನಡದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಹೊಂಬಾಳೆ ಫಿಲಮ್ಸ್ ಅವರು ರಿಲೀಸ್ ಮಾಡಿದ್ದಾರೆ. ನಿಮಗೆ ಹತ್ತಿರ ಚಿತ್ರಮಂದಿರಗಳೆಲ್ಲ ಸಿಗುತ್ತೆ ಸಿನಿಮಾ. ಒಂದ್ಸಲ ಹೋಗಿ ಚೆಕ್ ಮಾಡಿ. ಈ ಸಂಕ್ರಾಂತಿಗೆ ಅದ್ಭುತವಾಗಿರುತ್ತೆ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ನೋಡಿದರೆ ನಿಮ್ಗೆ ಏನು ಅನಿಸುತ್ತೋ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.